ಸೆಲ್ವಿಯಾ ಎಂಬ ಹುಡುಗಿ ನಮ್ಮ ತಂದೆ ಬರೆದಂಥ ಸಾಕಷ್ಟು ಸಣ್ಣ ಕಥೆಗಳಲ್ಲಿ ನಂಗೆ ಭಾಳ ಇಷ್ಟ ಆಗಿರುವಂಥದ್ದು. ನಾನು ಪ್ರಖ್ಯಾತು ನಮ್ಮದು ಮೈಲಿಗಲ್ಲಿಗೆ ಬಣ್ಣ ಹೊಡೆಯಲು ಬಂದವ ನಾವು ಜಸ್ಟ್ ಫಿನಿಷ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಬೇಕು ಅಂಥೇಳಿ ನಾನು ಪ್ರಖ್ಯಾತ್ ಅಂದರೆ ಇಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋರು. ನಾವು ಸ್ಕ್ರಿಪ್ಟ್ ಅಂತೂ ಶುರು ಮಾಡಿದ್ವಿ. ಒಂದು ವಾರ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಬ್ಯಾಂಗ್ಳೂರು ಹೋದಾಗ ನಂಗೆ ಒಂದು ಕಾಲ್ ಬರುತ್ತೆ. ನನ್ನ ಫ್ರೆಂಡ್ ವೇದಾಂತ್ ಗೌಡ ಅಂತ, ಅವರು ಒನ್ ಆಫ್ ದ ಪ್ರೊಡ್ಯೂಸರ್ ಇದಕ್ಕೆ. ಅವ್ರು ಯಾವುದೋ ಆಡಿಷನ್ನಿಗೆ ಹೋದಾಗ ಒಂದು ಹುಡುಗಿನ ನೋಡ್ತಾರೆ ಅವರು. ಆಡಿಷನಲ್ಲಿ ನನಗೆ ಫೋನ್ ಮಾಡ್ತಾರೆ ಇಮಿಡಿಯೇಟಾಗಿ, ಸೆಲ್ವಿಯಾ ಸಿಕ್ಲು ಸರ್ ನಿಮ್ಮ ಇದಕ್ಕೆ ಅಂಥೇಳಿ ಪ್ರಾಜೆಕ್ಟಿಗೆ. ಸೊ ಅವಳಿಗೆ ನಾವು ಭೇಟಿ ಮಾಡಿ ಹೇಳಿದಾಗ ಅವಳು ಅದು ಅಪ್ಕಮಿಂಗ್ ಆರ್ಟಿಸ್ಟಿಗೆ ಶುರು ಮಾಡಿದವಳು. ಅವಳಿಗೆ ಭಾಳ ಖುಷಿಯಾಗಿ ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು. ನನಗೆ ಪ್ರಶಾಂತ್ ಸರ್ ಈ ಸಿನಿಮಾದಲ್ಲಿ ಬೇಕಾಗಿತ್ತು ನನಗೆ, ಯಾಕಂದರೆ ಗುರು ಅಣ್ಣ ನಂಗೆ ಪರಿಚಯ ಇದ್ದರು. ಹಾಗಾಗಿ ಪ್ರಶಾಂತ್ ಸರಿಗೆ ನಾನು ಹೇಗೆ ಅಪ್ರೋಚ್ ಮಾಡೋದು, ಅವರು ಸಾಕಷ್ಟು ದೊಡ್ಡ ಸಿನಿಮಾಗಳನ್ನು ಮಾಡಿದವರು, ನನ್ನ ಶಾರ್ಟ್ ಫಿಲ್ಮಲ್ಲಿ ಮಾಡ್ತಾರೋ ಇಲ್ವೋ ಈ ಥರದ್ದೊಂದು ಡೌಟ್ ಇತ್ತು ನನಗೆ ಕೊನೆಗೆ. ಬಟ್ ಧೈರ್ಯ ಇತ್ತು ನನಗೆ, ನಮ್ಮ ಗುರು ಅಣ್ಣ ಅವ್ರು ಹೇಗಾದರೂ ಒಪ್ಪಿಸ್ತಾರೆ ಅಂಥೇಳಿ. ಸೊ ಫೈನಲಿ ಅವರು ಸಿಕ್ಕರು ನನಗೆ. ಕೊನೆಗೆ ಗುರು ಅಣ್ಣಂದೊಂದು ಚಿಕ್ಕ ಕ್ಯಾರೆಕ್ಟ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೊನೆಗೆ ನಮ್ಮ ಮೇಡಮ್ ಮದರ್ ಕ್ಯಾರೆಕ್ಟರ್ ಮಾಡಿದವರು ಅವರು ನಾನು ಕಾಸರವಳ್ಳಿ ಸರಿಗೆ ಭೇಟಿ ಮಾಡಿದಾಗ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆನೂ ಹೇಳಿದ್ರು. ಅವರು ನನ್ನ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಒಂದು 2-3 ಸಿನಿಮಾದಲ್ಲಿ ಅಂಥೇಳಿ. ವಿಜಯಲಕ್ಷ್ಮಿ ಮೇಡಮ್ಮಿಗೆ ಈ ಚಿತ್ರದಲ್ಲಿ ಏನೂ ಮಾತಾಡಲಿಕ್ಕಿಲ್ಲ. ಅವ್ರ ಪಾಪ ಒಂದೇ ಕಡೆ ಮಲ್ಕೊಂಡಿರಲಿಕ್ಕೆ. ಬಟ್ ಅವ್ರದ್ದು ಆ್ಯಕ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗಿತ್ತು ನಮಗೆ. ನಾನು ಮೊದಲೇ ಹೇಳಿದೆ ಅವರಿಗೆ, ಮೇಡಮ್ ನಿಮಗೆ ದಯವಿಟ್ಟು ಏನೂ ಡೈಲಾಗ್ಸ್ ಇಲ್ಲ, ನೀವು ಮಾಡಬೇಕು ಆ್ಯಕ್ಟ್ ಅಂಥೇಳಿ. ಅವರು ಅದನ್ನು ಭಾಳ ಖುಷಿಯಿಂದ ಒಪ್ಕೊಂಡ್ರು. ಹಾಗೆ ಸೌಮ್ಯ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ಮಧ್ಯದಲ್ಲಿ ಪ್ರಖ್ಯಾತ್ ಕೂಡ ಬಂದು ಹೋಗ್ತಾರೆ. ಅದು ನನಗೂ ಅರ್ಥ ಆಗಿಲ್ಲ ಅವ್ರು ಯಾಕೆ ಬಂದು ಹೋಗ್ತಾರೆ ಮಧ್ಯದಲ್ಲಿ ಅನ್ನೋದು. ಅದು ಹಾಗೆ ನಾನು ಇಟ್ಕೊಂಡಿದ್ದೀನಿ. ಕೊನೆಗೆ ನನ್ನ ಫ್ರೆಂಡ್ ವಿನುತಾ, ಅವಳು ನನಗೆ ಲೊಕೇಶನ್, ಅವಳು ಸೊರಬದಲ್ಲಿ ಕಂತನಹಳ್ಳಿಯಲ್ಲಿ ಅವಳು ಲೊಕೇಶನ್ ಕೊಟ್ಟಳು. ಸೊ ಹೀಗೆ ಈ ಪ್ರಾಜೆಕ್ಟ್ ನಮಗೆ ಗೊತ್ತು. ಈಗ ನಾವು ಎಷ್ಟೋ ಪ್ರಾಜೆಕ್ಟ್ಗಳು ಶುರು ಮಾಡಬೇಕಾದ್ರೆ ನಮ್ಮ ಹತ್ರ ಹಣ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಲ್ಲ. ಬಟ್ ಈ ಪ್ರಾಜೆಕ್ಟು ನಮ್ಮ ಹತ್ರ ಏನೂ ಇಲ್ಲದೆ ಒಂದು ಕತೆ ಒಂದು ಇತ್ತು ಬಿಟ್ಟರೆ ಹೀಗೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಬಟ್ ರಿಲೀಸಿಗೆ ಇಷ್ಟು ಟೈಮ್ ತೊಗೊಂಡೆ ನಾನು, ಯಾಕಂದರೆ ನಮ್ಮ ತಂದೆ ಹುಷಾರಿಲ್ಲದೆ ಆಯಿತು, ಹೀಗೆಲ್ಲ ಆಯಿತು. ಬಟ್ ಏನೋ ಇಲ್ಲಿ ಇದರ ಪ್ರದರ್ಶನ ಮಾಡಬೇಕಂತ ಇತ್ತು ನಿಮ್ಮೆಲ್ಲರ ಎದುರುಗಡೆ. ನನಗೆ ಭಾಳ ಖುಷಿ ಆಯಿತು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇರೆ ಥರ ಫಿಲ್ಮ್ ಇದು, ಆದರೂ ನನಗೆ ಎಲ್ಲ ಒಂದು ಕಡೆ ನಮ್ಮ ತಂದೆ ಸಾಕಷ್ಟು ಈ ಕ್ರಿಶ್ಚಿಯನ್ ಕಂಟೆಂಟ್ ಮೇಲೂ ಬರೆದಿದ್ದಾರೆ. ಇದ್ರ ಮೇಲೆ ಜಾಸ್ತಿ ಜನ ವರ್ಕ್ ಮಾಡಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ನಾನು ಕ್ರಿಶ್ಚಿಯನ್ ಆಗಿರೋದ್ರಿಂದ ನಮ್ಮ ಸಂಪ್ರದಾಯ ಇರ್ಬೋದು ಇದನ್ನೆಲ್ಲ ಸ್ವಲ್ಪ ಶೋಕೇಸ್ ಮಾಡೋ ಅವಕಾಶ ಸಿಕ್ಕಿದೆ. ನಮಸ್ಕಾರ, ನನ್ನ ಹೆಸರು ಸಂತೋಷ ಅಂತ. ನಾನು ವಾಮನ್ ಸರಿಗೆಲ್ಲ ಅವರ ಸ್ಟೂಡೆಂಟು. ನಾಡಿ ಸೋಜ ಅವರ ಒಂದಿಷ್ಟು ಕಥೆಗಳನ್ನೆಲ್ಲ ಓದಿದ್ದು, ಒಂದಿಷ್ಟು ಇದ್ರ ಬಗ್ಗೆ ಎಲ್ಲ ಅವರ ಚಿಂತನೆಗಳ ಬಗ್ಗೆ ಎಲ್ಲ ನಾವು ಅವ್ರ ಚಿಂತನೆಗಳ ಆಧರಿಸಿ ಕೆಲಸ ಮಾಡಬೇಕು, ನೋಡಬೇಕು ಅಂತ ಹೇಳಿ ಮನಗಂಡಿರ್ತಕ್ಕಂಥದ್ದು. ಆ ಕಾರಣದಿಂದ ಇವತ್ತು ಇವರು ಸೆಲ್ವಿಯಾ ಎಂಬ ಹುಡುಗಿ ಇದು ಮಾಡ್ತಿದ್ವಿ ಬನ್ನಿ ಅಂತಂದರು. ಆಯ್ತು ಸರ್ ಬರ್ತೀನಿ ಅಂತಂದು, ಬನ್ನಿ ಒಂದು ನೋಡಿ ಒಂದೆರಡು ಮಾತಾಡಿ ಅಂದರು. ನಾನು ಸಣ್ಣವನಾಗ್ತೀನಿ, ಆದರೆ ಈ ಸಿನಿಮಾ ನೋಡಬೇಕಾದ್ರೆ ನಾನು ಅಲ್ಲಿ ಕೂತಿದ್ದೆ. ಮಾತುಕ್ಕಿಂತ ಹೆಚ್ಚಾಗಿ ಕೂತಾಗ ಸುಮ್ಮನೆ ಒಂದೆರಡು ಹನಿ ಕಣ್ಣಲ್ಲಿ ನೀರು ಬಂದೋಯ್ತು. ಆಗ ಅನ್ನಿಸ್ತು ಈ ಮಾತಿನಕ್ಕಿಂತ ದೊಡ್ಡದು ಇಲ್ಲಿ ಬೇರೆ ಇನ್ನೊಂದಿದೆ ಅಂತ. ಅದನ್ನು ವಾಮನ್ ಸರ್ ಹೇಳಿದ್ರು, ನಾನು ಮಾತಾಡಿದರೆ ಅದೆಲ್ಲ ಇದಾಗತ್ತೆ ಅಂತ. ಅದೆಲ್ಲರೂ ಕೂಡ ನಾವು ಕೂತಾಗ ಒಂದೆರಡು ಹನಿ ಬಂದಿದೆ ಅಂತ ಅನಿಸುತ್ತೆ. ಈ ಬೆವರು ಬರಬೇಕಾದ್ರೆ ಕೆಲಸ ಮಾಡಿ ಮಾಡಿ ಬರಬೇಕಾಗತ್ತೆ. ಆದರೆ ಕಣ್ಣಲ್ಲಿ ಹನಿ ಬರಬೇಕಾಗದು ಅದು ಹೃದಯದಿಂದ ಬರಬೇಕಾಗತ್ತೆ. ಆ ಹೃದಯದಿಂದ ಈ ಸಿನಿಮಾ ಬಂದಿದೆ ಅಲ್ವಾ ಕೌಂಡಿನ್ಯ? ಹೀಗೆ ಈ ಸಿನಿಮಾ ಒಂದು ಓವರಾಲಾಗಿ ಕೂತ್ಕೊಂಡು ನೋಡಿದಾಗ ನಾನು ಮತ್ತು ಪ್ರಶಾಂತನ ಜೊತೆಗೆ ಕೂತ್ಕೊಂಡಿದ್ದೆ. ಪ್ರಶಾಂತನಿಗೆ ಒಂದು ನಿಮಿಷ ಅಲ್ಲಿ ಮುಗಿದ ತಕ್ಷಣ ಕೇಳಿದೆ, ಆ ಲಾಸ್ಟಿಗೆ ಆ ಬೀಳ್ಕೊಡೋದ ಸಂದರ್ಭದಲ್ಲಿ ನಿಂಗೆ ಕಣ್ಣಲ್ಲಿ ನೀರು ಬಂತೇನಾ ಅಂತಂದು. ಹೌದು ಮರ ಅಂದ. ಯಾಕೆಂದರೆ ಇದು ಸುಮ್ಮನೆ ಬಂದು ನಟನೆ ಮಾಡಿ ಹೋಗೋದಕ್ಕಾಗಲ್ಲ. ಇದು ಆಳವಾಗಿ ಇದ್ದಾಗ ಮಾತ್ರ ಆ ಭಾವನಾತ್ಮಕವಾಗಿ ಇಲ್ಲಿ ಮಾಡೋದಕ್ಕೆ ಸಾಧ್ಯ. ಇದು ಒಂದು ಭಾಗ.
ಇದು ನಾವು ಈಗ ನೋಡಿರ್ತಕ್ಕಂಥದ್ದು. ಅದು ಬಿಟ್ಟು ಈ ಸಿನಿಮಾದ ಬಗ್ಗೆ ಓವರಾಲಾಗಿ ಸ್ವಲ್ಪ ಮಾತಾಡಬೇಕಾಗತ್ತೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ. ನಾನು ಸಿನಿಮಾವನ್ನು ತುಂಬ ಥರದಲ್ಲಿ ನೋಡ್ತೀನಿ. ಯಾಕೆಂದರೆ ನಾನೊಂದಿಷ್ಟು ಸಿನಿಮಾಗಳನ್ನು ನೋಡಿದ್ದೀನಿ. ಕೊರಿಯನ್ ಸಿನಿಮಾಗಳನ್ನು, ತುಂಬ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಆ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಆದರೆ ಈ ಸಿನಿಮಾ ಮಾತಾಡ್ಬೇಕಾದ್ರೆ ನನಗೆ ನೆನಪಾಗಿದ್ದು ಬೈಸಿಕಲ್ ಥೀವ್ಸ್ ಅಂತ ಒಂದು ಸಿನಿಮಾ. ಪ್ರಸ್ತುತ ಇವಾಗ ಎಷ್ಟು ಮುಖ್ಯ ಅಂತಂದರೆ, ಕಳ್ಳತನ ಮಾಡೋದಕ್ಕೆ ಕೂಡ ಅವನಿಗೆ ಟ್ರೈನಿಂಗ್ ಬೇಕಾಗ್ತದೆ. ಅವಳೊಂದು ಸೈಕಾಲಜಿ ಇರ್ತದೆ. ಕಿಟಕಿ ಓಪನ್ ಇರೋದು, ಮನೆ ಡೋರ್ ಓಪನ್ ಇರತಕ್ಕಂಥ ಮನೆಗಳನ್ನು ಅವರು ದರೋಡೆ ಮಾಡೋದಿಲ್ಲ. ಅವ್ರು ಫುಲ್ ಎಲ್ಲ ಹಾಕಿ ಅವ್ರು ಇಲ್ಲದೆ ಇರೋ ಗಟ್ಟಿ ಮುಸ್ತಿದ್ದಾಗ ಅವರು ಒಡೆದು ಹೋಗ್ತಾರೆ. ಇಲ್ಲಿ ಈ ಸಿನಿಮಾದಲ್ಲಿ ಎಷ್ಟು ನೀಟಾಗಿ ಅವಳು ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲೆಲ್ಲ ನಮಗೆ ಗೊತ್ತಿಲ್ಲದೇ ಒಂದು ಹಾಲಿಗೆ ಹುಳಿ ಹಿಂಡಿದಂಗೆ ಆ ಜಾತಿ, ಆ ಧರ್ಮ, ಆ ಬೇರೆ ಇವರು ಅನ್ನೋದು, ಆ ಪ್ರಾರ್ಥನೆ. ಆದರೆ ಆ ಪ್ರಾರ್ಥನೆಯಿಂದ ಅಲ್ಲಿ ಜೀವ ಬಂದಿತ್ತು ಆ ಅಮ್ಮನಿಗೆ ರಾತ್ರಿ ಸಂದರ್ಭದಲ್ಲಿ, ಅಥವಾ ಇನ್ನೇನೋ ಕಾರಣದಿಂದ ಆಗಿತ್ತು, ಅದು ಗೊತ್ತಿಲ್ಲ. ಆದರೆ ಆ ನೆಪ ಇವತ್ತು ಈ ಪ್ರಸ್ತುತ ಸಮಾಜದಲ್ಲಿ ಹೆಂಗಿದೆ ಅಂದರೆ, ಇಲ್ಲಿ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತಿರೋದು, ಬಡವ ಶ್ರೀಮಂತನ ಬಗ್ಗೆ ಮಾತಾಡೋದು, ಮೇಲು ಕೀಳು ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದು, ಇದೆಲ್ಲದನ್ನು ಮೀರಿ ಒಂದು ಆ ಭಾವನಾತ್ಮಕವಾಗಿ ನಿಲ್ಲುತ್ತೆ ಇದು. ಇನ್ನೂ ಒಂದು ಸ್ವಲ್ಪ ಆಳಕ್ಕೆ ಕೇಳಿ ನೋಡಿದಾಗ, ಈ ಕ್ರಿಶ್ಚಿಯನ್ ಮಿಷನರೀಸ್ ಇವರೆಲ್ಲ ಅತಿ ಹೆಚ್ಚು ಯೋಚನೆ ಮಾಡದೆ ಆರೋಗ್ಯ ಮತ್ತು ಶಿಕ್ಷಣ ಅಂತ ಅನಿಸುತ್ತೆ. ಅವಳಲ್ಲಿ ಹೇಳ್ತಾಳಲ್ಲ, ಅಲ್ಲಿ ನಾನು ಬಂದಿರೋ ಕೆಲಸ ಇನ್ನೂ ಮುಗಿದಿಲ್ಲ, ನನ್ನ ಕೈಗಳು ಕೆಲಸ ಮಾಡೋದಾಗ ಹಾತೊರೆಯುತ್ತಿದೆ, ಇನ್ನೂ ಬೇಕು, ಮುಗಿದಿಲ್ಲ, ಹೋಗ್ತಾ ಇದ್ದೀನಿ ಅಂತಂದಾಗ ಅದು ನಮಗೆ ಒಂಥರ ಫೀಲ್ ಅಂತ ಅನಿಸುತ್ತೆ. ಅವರು ಅದೆಷ್ಟು ನೀಟಾಗಿ, ಅದೆಷ್ಟು ಇದಕ್ಕೆ ಆ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಕೆಲಸ ಮಾಡ್ತಾರೆ, ಅದೆಲ್ಲದನ್ನು ಮೀರಿ ಮಾಡ್ತಾರಲ್ಲ ಅಂತ ಈ ಸಿನಿಮಾದಲ್ಲಿ ನನಗೆ ಅಂತ ಅನ್ನಿಸ್ತಿದೆ. ಆ ಗುರುವಣ್ಣನ ಕ್ಯಾರೆಕ್ಟ್ರು ಒಂದು ಬಂದು ಹೋಯ್ತಲ್ಲ ಹಿಂಗೆ ಪಟ್ಟನೆ, ಅದು ಪಟ್ಟ ಹಿಂಗೆ ಬಂದೋಗಿದ್ದು, ಅದು ಯಾವ ಥರ ಒಂದು ಎಫೆಕ್ಟ್ ಕೊಡ್ತು ಅಂದರೆ, ಈಗೆಂತ ಮಾರ ಹಿಂಗೆ ಸುಮ್ಮನೆ ತಗೊಂಡು ಹೋಗ್ತಿದೆ ಹಿಂಗೆ ಅಂತ ನೋಡ್ತಾ ಇದ್ದಂಗೆ ಮುಗಿದೋಯ್ತಿದ್ದು. ಇನ್ನೇನೋ ಇದೆ ಅಂತ ಹೇಳ್ತಿದ್ದಂಗೆ ಯಾರು ಬೆಂಕಿ ಹಚ್ಚಿದ್ರು, ಯಾರು ಅಂತ ನೋಡ್ತಿದ್ದಂಗೆ ಗುರುವಣ್ಣ ಬಂದು ಸ್ಪೀಡಲ್ಲೇ ಬೆಂಕಿ ಹಚ್ಚಿ ಹೋಗಾಗಿತ್ತು. ಅಲ್ಲಿ ಗೊತ್ತೇ ಆಗಿರಲ್ಲ, ಅಷ್ಟೊತ್ತಿಗೆ ಕತೆ ಮುಗಿದೋಗಿರತ್ತೆ. ಈ ಪ್ರಸ್ತುತ ಸಮಾಜದಲ್ಲೂ ಅಷ್ಟೇ ಹಾಗೆ ಆಗಿದೆ. ಈಗ ಹೆಂಗೆ ಅಂತಂದರೆ, ಪ್ರಶಾಂತನ ಕ್ಯಾರೆಕ್ಟ್ರು ಅವನು ಪ್ರಶಾಂತ ಮಾಡಿದ್ನಲ್ಲ, ಅದನ್ನು ಇಲ್ಲಿ ನಾವು ಸರಿ ಸಮಾಜವನ್ನು ನೋಡಬೇಕು. ಒಂದು ಆಲದ ಮರ ಎಲ್ಲರನ್ನೂ ಸಾಕೋ ಥರ. ಈಗ ನಾಡಿಸೋಸ್ ಅವರು ಬರೆದಿರೋ ಇದರಲ್ಲಿ ಅವರು ಎಲ್ಲವನ್ನು ಒಂದು ಇದರಲ್ಲಿ ಚೌಕಟ್ಟಲ್ಲಿ ನೋಡಿದ್ದಾರೆ. ನಾವು ಆ ಥರ ನೋಡಬೇಕು ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗಾಗ್ಲೇ ಆ ಕ್ಯಾರೆಕ್ಟ್ರಲ್ಲಿ ಇದ್ದವನಿಗೆ ಕೂಡ ಒಂಥರ ಹೇಗಾಗಿರುತ್ತೆ ಅಂತಂದರೆ, ಅವ್ರಿಗೆ ಗೊತ್ತಿಲ್ಲದಂಗೆ ಹೊರಗೆ ಬಂದುಬಿಟ್ಟಿರ್ತಾನೆ. ಸೊ ಏನಾಗ್ಬಿಡಿ ಇದ್ದಿದ್ದಂಗೆ ಆಯ್ತಲ್ಲ, ಇದು ಚೆನ್ನಾಗಿ ನಡೀತಾ ಇದೆ ಅಂತ ಆ ಚೇರ್ ತಗೊಬಂದು ಇಡ್ತಾನಲ್ಲ ಅವ್ನು. ನಾನು ಫಸ್ಟ್ ಅದನ್ನ ಲಾಸ್ಟಿಗೆ ಆ ಚೇರ್ ತಗೊಬಂದು ಇಡ್ತಾನೆ. ಫಸ್ಟ್ ಚೇರ್ ಎತ್ತಿದ, ನಾನು ಅದನ್ನು ಗಮನಿಸಿರಲಿಲ್ಲ. ಬಟ್ ಅವ್ನು ಲಾಸ್ಟಿಗೆ ಚೇರ್ ತಗೊಬಂದು ಇಟ್ಟಾಗ ಆ ಮುಂದೆ ಎತ್ತಿದ್ದಕ್ಕೆ ಅರ್ಥ ಬಂತು ಅಂತ ಅವಾಗ ಗೊತ್ತಾಯ್ತು. ಅವನು ಮತ್ತು ಅವನ ಹಣ ಬರ ಅವನ್ನ ನೋಡ್ಕೊಬೇಕಿಲ್ಲಿ ಅಂತ. ಅಂದರೆ ಇದು ಓವರಾಲಾಗಿ ನಮ್ಮನ್ನು ನಮ್ಮ ಮನೆಯಲ್ಲಿರೋ ಹಿರಿಯರು, ನಮ್ಮಪ್ಪ ನಮ್ಮಮ್ಮ ಅವ್ರಿಗೆ ವಯಸ್ಸಾದಾಗ ನಾವು ಬೇರೆಯವರೇ ನಮ್ಮವರೇ ನೋಡ್ಕೊಳ್ಳಿಲ್ಲ, ಬೇರೆಯವ್ರು ಇನ್ನೆಂಗೆ ನೋಡ್ಕೊಳ್ತಾರೆ ಅನ್ನೋದನ್ನು ಎಷ್ಟು ನೀಟಾಗಿ ಹೇಳಿದೆ. ಇದು ಒಂದು ಬಾಂಧವ್ಯ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗಿದೆ. ಆ ಮಲಯಾಳಿ ಇಟ್ಕೊಂಡು ನೀವು ಇದು ಮಾಡಿರೋದು, ಆ ಅಮ್ಮಂದು ಎಲ್ಲೂ ಮಾತೇ ಇಲ್ಲ. ಫಸ್ಟ್ ಮಾತೆ ಸಾರ್ ಅಂತ ಹೇಳಿ ಬಂದು ಎಪ್ಸೋದಂತ ಅನ್ಸತ್ತಲ್ವ. ಸೊ ಅಲ್ಲಿವರೆಗೆ ಎಲ್ಲೂ ಮಾತೇ ಆಡಲಿಲ್ಲ ಆ ಅಮ್ಮ. ನೀಟಾಗಿ ಮ್ಯೂಸಿಕ್ ಎಲ್ಲದು ನೀಟಾಗಿತ್ತು. ಇದು ಒಂಥರ ಚೆನ್ನಾಗಿದೆ ಸರ್ ಸಿನಿಮಾ. ಇದು ಒಂದಿಷ್ಟು ನನಗೆ ಈ ಕಿಮ್ಕಿ ಡುಗ್ದು ಸಿನಿಮಾಗಳು ಇದು ಬಂದಂಗೆ ಬಂತು. ಆಮೇಲೆ ನೀವು ಅಲ್ಲಿ ತೊಗೊಂಡಿರ್ತಕ್ಕಂಥ ಅವನ ಗಂಟೆ ಬರುತ್ತಲ್ಲ, ಆ ಗಂಟೆ ಬಂದಾಗ ಕಿಮ್ಕಿ ಡುಕ್ಕು ಅವನ ಟಿಬೆಟಿಯನ್ ಸಿನಿಮಾಗಳಲ್ಲಿ ಅದೇ ಥರದನ್ನು ಬಳಸ್ತಾನೆ. ಅದೆಷ್ಟು ಡೀಪಾಗಿರುತ್ತೆ ಆ ಮ್ಯೂಸಿಕ್ಕು ಇದು ಅಂತಂದರೆ ಅಷ್ಟು ಅದ್ಭುತ. ಅದು ನೆನಪಾಗಿದ್ದು ಯಾಕೆಂದರೆ ಫುಲ್ ಇದ್ರ ಜೊತೆಗೆ ಇದನ್ನೆಲ್ಲ ಹಿಂಗೆ ನೋಡ್ತಾ ಹೋದಾಗ, ಸೊ ಮೇಲ್ಗಡೆಗೆ ನೋಡಿದೆ ಒಂದು ಸಣ್ಣ ಫ್ಲೈಟ್ ಹೋದಂಗಿತ್ತು. ಪ್ರಶಾಂತಂಗೆ ತೋರಿಸ್ದೆ, ನೋಡಲ್ಲ ಫ್ಲೈಟ್ ಹೋಗ್ತಾ ಇತ್ತಲ್ಲಿ ಅಂತ
ಆದರೆ ಇದು ಅಷ್ಟು ಕೂಡ ನಮಗೆ ಈ ಸಂದರ್ಭಕ್ಕೆ ಸರಿಯಾಗಿತ್ತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದನ್ನು ಜನ ಒಪ್ಪಲ್ಲ. ಅವ್ರಿಗೆ ಈಗಿನ ಇದರಲ್ಲಿ ಏನು ಬೇಕು ಅಂದರೆ ಕ್ರೈಮ್ ಇದ್ದರೆ ಜನರ ತಲೆಯಲ್ಲಿ ಭಾಳ ಹೋಗುತ್ತೆ, ಅದನ್ನು ಬಿಟ್ಟು ಇನ್ನು ಹೋಗಲ್ಲ. ಇಲ್ಲಿ ಕ್ರೈಮ್ ಗೀಮೆ ಯಾವ ಥರದಿಲ್ಲ. ಅದ್ಭುತವಾದ ಸಿನಿಮಾಗಳು ಯಾವತ್ತೂ ಶಾಶ್ವತವಾಗಿ ನಿಲ್ತವೆ. ಈ ಸಿನಿಮಾನೂ ಹಾಗೆ ನಿಲ್ಲತ್ತೆ ಸರ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಸರ್. ನನ್ನ ಇದನ್ನು ಹೇಳಿದ್ದೀನಿ, ತಪ್ಪಿದರೆ ಕ್ಷಮಿಸಿ. ಥ್ಯಾಂಕ್ ಯು. ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸ್ಪೆಷಲ್ ಇಫೆಕ್ಟ್ಸ್ ಮಾಡ್ತಾರೆ. ನಾಗೇಶ್ ದಯವಿಟ್ಟು ಎಲ್ರಿಗೂ ಮುಖ ತೋರಿಸ್ಬೇಕು. ಸೊ ಸಾಗರದವರೇ, ನಾಗೇಶ್ ತುಂಬ ಸಂತೋಷ ಆಗುತ್ತೆ ಎಲ್ಲರ ಜೊತೆಗಿರಲಿಕ್ಕೆ. ನಮಸ್ಕಾರ ಸರ್, ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀನಿ, ಸೊ ಮಾತಾಡ್ತೀನಿ ನಾನು. ಸೊ ಅಮ್ಮ ನಮಸ್ಕಾರ. ನಾನು ನವೀನ್ ಮತ್ತು ಮಂಜು ಎಲ್ಲ ಒಟ್ಟಿಗೆ CQP-ನಲ್ಲಿ ಓದಿದವರು. ತುಂಬ ಚೆನ್ನಾಗಿ, ಅಂದರೆ ಓದೋದಕ್ಕಿಂತ ಲೈಫ್ ಸ್ಕಿಲ್ಸ್ ಬಗ್ಗೆ, ಜೀವನದ ಬಗ್ಗೆ ಅಥವಾ ನಮ್ಮ ಡ್ರೀಮ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಶೇರ್ ಮಾಡಿಕೊಂಡು, ಜಗಳ ಮಾಡಿಕೊಂಡು, ಹೊಡೆದಾಡ್ಕೊಂಡು ತುಂಬ ಚೆನ್ನಾಗಿ ಅದೊಂದು 5 ವರ್ಷ ನಮ್ಮ ನಿಜಲ್ಲಿ ನಮ್ಮ ಕರಿಯರ್ನಲ್ಲಿ ತುಂಬ ಒಳ್ಳೆಯ ಒಂಥರ ಡೆವಲಪ್ಮೆಂಟಲ್ ಏಜ್ ಅದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಸ್ನೇಹಿತರಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಆ ಥರ. ಮುಂಚೆಯಿಂದ ನಮ್ಮ ಜೊತೆಗೆ ನಾಡಿಸೋಜ್ ಅವರು ಎಲ್ಲ ಮಾತಾಡುವಾಗ ಅವರು ಹೇಳಿದರು, ನಾನು ಕಳಿಸ್ಕೊಡ್ತಾ ಇದ್ದೀನಿ, ಅವ್ನು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ತುಂಬ ಚೆನ್ನಾಗಿ ನಾವು ಅದನ್ನು ಬೆಳೆಸ್ಕೊಂಡು ಇವಾಗಲೂ ತುಂಬ ಕ್ಲೋಸ್ ಆಗಿದ್ದೀವಿ ನಾವೆಲ್ಲ. ಸೊ ನಾನು ಆಮೇಲೆ ಬೇರೆ ಕಡೆ CQP ಆದಮೇಲೆ ಬೇರೆ ಕಡೆ ಓದಲಿಕ್ಕೆ ಹೋದೆ. ಏನೇನೋ ಆಗಿ ಎಲ್ಲೋ ಒಂದು ಸ್ಟುಡಿಯೋ ಅಂತೇಳಿ ನಾವು ಮಾಡ್ಕೊಂಡಿದ್ವಿ. ತುಂಬ ಫೀಚರ್ ಫಿಲ್ಮ್ಸಿಗೆ ಕೆಲಸ ಮಾಡ್ತೀವಿ. ಸೊ ಅವನಿಗೆ ಆ್ಯಕ್ಚುಲಿ ನಾನು ಹೆದರಿಸಿದ್ದೀನಿ, ನನಗೆ ನೀನು ಮಾಡಲಿಲ್ಲ ಅಂದರೆ ಕುಂಜಲ್ಲ ಕಣಿವೆ ಕೆಂಪು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದು ಅವನ ತಲೆ ಮೇಲೆ ಒಂಥರ ಕತ್ತಿ ಥರ ಹಂಗೆ ಸುತ್ತೊಡಿತಾ ಇದೆ ಈಗ. ಅದು ತುಂಬ ಒಂಥರ ಸ್ಕೋಪ್ ಇರುವಂಥ ಫಿಲ್ಮು. ಸೊ ನಾಡಿಸೋಜ್ ಅವ್ರದ್ದು ಕುತ್ಕೊಂಡಲ್ಲೇ ಅದು ಒಂದು ಆ ವ್ಯಾಲ್ಯೂ ಬಗ್ಗೆ ಊಹೆ ಮಾಡಿ ಇಮ್ಯಾಜಿನ್ ಮಾಡಿಕೊಂಡು ತುಂಬ ಇನ್ವಾಲ್ವ್ ಆಗೋ ಥರ ಬರೆದಿದ್ದಾರೆ. ಸೊ ಅದು ನನಗೂ ಯಾವಾಗಲೂ ಏನೋ ಒಂದು ಪಾರ್ಟಿಸಿಪೇಷನ್ ಮಾಡಬೇಕಂತಿದೆ. ಸೊ ಇಟ್ಸ್ ವೆರಿ ನೈಸ್. ಸೊ ಅವ್ನು ಯಾವಾಗಲೂ ಅವ್ನು ಮಾಡಿದ್ದು ಎಲ್ಲ ಇದ್ರದ್ದು ಹೇಳ್ತಾ ಇರ್ತಾನೆ ನನಗೆ. ಸೊ ಇದು ಇವತ್ತೊಂದು ಒಳ್ಳೆಯ ಅನುಭವ, ಇಲ್ಲಿ ಬಂದು ಅವನ ಜೊತೆಗೆ ಸ್ಪೆಂಡ್ ಮಾಡಿ ಒಂದು ಕ್ರಿಯೇಷನನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಎಮೋಷನಲ್ ಕನೆಕ್ಟಿಂಗ್ ಪಾಯಿಂಟ್. ಎಲ್ಲಿ ಯಾವುದೇ ಥರದಲ್ಲಿ ಯಾವುದೇ ಒಂದು ಬಾರ್ಡರಿಂದ ಹೊರಗೆ ಹೋಗದೇ ಇರೋ ಥರ ಯಾವುದೇ ಒಂದು, ಇವಾಗೆಲ್ಲ ಎಲ್ಲ ಕಡೆ ನೋಡ್ತೀವಿ. ಏನಾದರೂ ಒಳ್ಳೇದಿದೆ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ, ಕೆಟ್ಟದಿದೆ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ. ಅದು ಯಾವುದನ್ನು ಅದರ ಒಂದು ಬಾರ್ಡರ್ ಅಂತ ಏನಿದೆ ಅದನ್ನು ದಾಟ್ದೇ ಒಳ್ಳೆ ಚೆನ್ನಾಗಿ ತುಂಬ ಎಮೋಷನಲ್ ಕನೆಕ್ಟ್ ಆಗೋ ಥರ ಇದೆ. ಇದು ಒಂದೇ ಅಂತಲ್ಲ, ನಾಡಿಸೋಜ್ ಅವರು ತುಂಬ ಆ ಥರ ಶಾಸ್ತ್ರಿ ನನ್ನ ಹೇಳಿದ್ರಲ್ಲಿ ಅದು ತುಂಬ ಚೆನ್ನಾಗಿ ಎರಡನ್ನೂ ಹೊಂದಾಣಿಕೆ ಇಟ್ಕೊಂಡು ಮಾಡಿದ್ದಾರೆ. ಅದರದ್ದು ಡಿಸಿಷನ್ ಆಗಲಿ, ಅದ್ರದ್ದು ಏನು ರಿಸಲ್ಟ್ ಏನಿರುತ್ತೆ ಅದರದ್ದು ಓದೋರಿಗೆ ಅವ್ರ ಮೇಲೆ ಇರುತ್ತೆ. ಸೊ ಅದು ತುಂಬ ಚೆನ್ನಾಗಿ ಅವ್ರು ಕನೆಕ್ಟ್ ಮಾಡ್ತಾರೆ ಆಡಿಯನ್ಸ್ ಜೊತೆಗೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ವೆರಿ ಹ್ಯಾಪಿ ಟು ಬಿ ಹಿಯರ್. ನಾನು ಇತ್ತೀಚೆಗೆ ನನ್ನ ಲೈಬ್ರರಿನಲ್ಲಿದ್ದಂಥ ಎಲ್ಲ ಪುಸ್ತಕಗಳನ್ನು ಇನ್ನೊಂದು ಕಾಲೇಜ್ಗೆ ಅದನ್ನು ಡೊನೇಟ್ ಮಾಡಿದೆ. ಹಾಗೆ ಆ ಪುಸ್ತಕಗಳನ್ನೆಲ್ಲ ಸಾಗಿಸ್ತಾ ಇರಬೇಕಾದ್ರೆ ತರಂಗದ ಮೊದಲನೇ ವಾರ್ಷಿಕ ಸಂಚಿಕೆ, ಅದರಲ್ಲೇ ಕುಂಜಾಲು ಕಣಿವೆ ಡಿಸೋಜರ್ ಅವ್ರದ್ದು ಬಂದಿದ್ದು. ಕೋಇನ್ಸಿಡೆನ್ಸ್ ಏನು ಅಂದರೆ, ಅದೇ ವಾರ್ಷಿಕ ಸಂಚಿಕೆಯಲ್ಲಿ ನಾನು ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ. ಸಂತೋಷ್ ಕುಮಾರ್ ಗುಲ್ವಾಡಿ ಒಂದೇ ಒಂದು ಪದವನ್ನು ತೆಗೆದೇನೆ ಆ್ಯಸ್ ಇಟ್ ಈಸ್ ಹಾಗೇ ಹಾಕಿದರು. ಸೊ ಇದೊಂದು ಸಂತೋಷದ ಸಂಗತಿ ಏನು ಅಂದರೆ, ಡಿಸೋಜಾರ್ ಅವರ ಜೊತೆಯಲ್ಲಿ ನಂದು ಒಂದು ಸಣ್ಣ ಹೂವು ಆ ಪುಸ್ತಕದಲ್ಲಿ. ಮತ್ತು ಇನ್ನೊಂದು ನೀವು ಮಾತಾಡ್ತಾ ಹೇಳಿದ್ರಿ, ಅಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ ಹೋಗುತ್ತೆ, ಅದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಅಂತಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ದ ಸೈಲೆಂಟ್ ವಿಟ್ನೆಸ್. ದಟ್ ಈಸ್ ಡಿಸೋಜಾ ಹಿಮ್ಸೆಲ್ಫ್, the writer himself, taking everything into the consideration. ಸೈಲೆಂಟ್ ವಿಟ್ನೆಸ್ ಅಂತ, ಸಾಕ್ಷಿ ಪ್ರಜ್ಞೆ ಅಂತ ಕರಿತೀವಿ ನಾವು. ಆ ಇಡೀ ಸಿನಿಮಾದ ಸಾಕ್ಷಿ ಪ್ರಜ್ಞೆಯಾಗಿ ಅವನು ಅದನ್ನು ಗಮನಿಸ್ತಾ ಇರ್ತಾನೆ. ಒಂದೇ ಒಂದು ಮಾತು ಆಡೋದಿಲ್ಲ, ಸುಮ್ಮನೆ ಹೋಗೋದು ಬರೋದು ನಡೀತಾ ಇರುತ್ತೆ. ಇದೊಂದು ಇಟಾಲಿಯನ್ ಫಿಲ್ಮ್ ಮೇಕರ್ಸ್ದು ಒಂದು ಟೆಕ್ನಿಕ್ ಇದು. ಅದು ನೀವು ಮಾಡಿದ್ದೀರೋ ಗೊತ್ತಿಲ್ಲದೆ ಮಾಡಿದ್ದೀರೋ ಗೊತ್ತಿಲ್ಲ ನನಗೆ. ಬಟ್ ಅದು ಕಥೆಯಲ್ಲಿಲ್ಲ. ಇದು ನಾನು ಪ್ರಖ್ಯಾತ, ನಾವು ಸಾಕಷ್ಟು ಕ್ಲೋಸ್ ಇರೋದ್ರಿಂದ
ಒಂದು ಕ್ಯಾರೆಕ್ಟ್ರು ಪ್ರಖ್ಯಾತಿ ಇರಬೇಕು ಅಂತ ನನಗನ್ನಿಸ್ತು. ಹ್ಮ್. ಕೊನೆಗೆ ಒಂದು ಕ್ಯಾರೆಕ್ಟ್ರು ಅವ್ರನ್ನ ಮೇನ್ ಲೀಡನ್ನ ಒಂದು ದಾರಿ ತೋರಿಸುವಂಥ ಒಂದು ಒಳ್ಳೆ ಒಂದು ಕ್ಯಾರೆಕ್ಟ್ರು. ಅಲ್ಲಿಗೆ ಮುಗಿಸೋದು ಬೇಡ ಅಂದ್ಬಿಟ್ಟು ಅವರು ಬರ್ತಾ ಹೋಗ್ತಾ ಈ ಥರದ್ರಲ್ಲೆಲ್ಲ ಹಾಗೆ ಆಗಲಿ ಇಲ್ಲ, ಅದು ಯೋಚನೆ ಮಾಡಿದ್ದು, ಬಟ್ ಕಥೆಯಲ್ಲಿಲ್ಲ ಅದು. ದಟ್ಸ್ ಎ ವೆರಿ ಗುಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್, ಬಿಕಾಸ್ ದಟ್ ರಿಫ್ಲೆಕ್ಟ್ ದಟ್ ಆಕ್ಯುಪೈಸ್ ದ ಪೊಸಿಷನ್ ಆಫ್ ದ ಆಥರ್. ಹೌದಾ, ರೈಟರ್ನ ಪೊಸಿಷನ್, ಡಿಸೋಜ ಅವ್ರ ಪೊಸಿಷನ್ನ ಅದು ಅಲ್ಲಿಗೆ ತಂದು ಕೊಡುತ್ತೆ. ಬಟ್ ಇದನ್ನೆಲ್ಲವನ್ನು ನೋಡಿ, ಇದು ನಮಗಿಂತ ಮುಂಚೆ ಸಂತೋಷ್ ಮಾತಾಡೋದ್ರಲ್ಲ, ಇವತ್ತಿನ ಸಾಮಾಜಿಕ ಪರಿಸ್ಥಿತಿಗೆ ಅಥವಾ ಜಾತಿ ಧಾರ್ಮಿಕ ಸಮಸ್ಯೆಗಳಿಗೆ ಅಂತ ಇದ್ರ ಬಗ್ಗೆ ಎಲ್ಲೂ ಅಬ್ಬರ ಮಾಡ್ದೇನೆ ಅನೇಕ ಕಥೆಗಳನ್ನು ಬರೆದು ಅಷ್ಟೇ ಚೆನ್ನಾಗಿ ಈ ಸಿನಿಮಾ ಮಾಡೋದು ಅನ್ನೋದು ಇದೆಯಲ್ಲ, ದಿಸ್ ಈಸ್ ಎ ಕೈಂಡ್ ಆಫ್ ಎ ಟ್ರಾನ್ಸ್ಲೇಷನ್. ಒಂದು ಮೀಡಿಯಮಿಂದ, ಲ್ಯಾಂಗ್ವೇಜ್ ಮೀಡಿಯಮಿಂದ ವಿಜುವಲ್ ಮೀಡಿಯಮಿಗೆ ಬರೋದು ಒಂದು ಅನುವಾದದಲ್ಲಿ ಅನುವಾದಕರು ಕೆಲವು ಸಂಗತಿಗಳನ್ನು ಸೇರಿಸ್ಕೊಳ್ಬೋದು. ಏನದೆ ಆ್ಯಸ್ ಇಟ್ ಈಸ್ ಅನುವಾದ ಮಾಡಬೇಕು ಅಂತ ಏನೂ ಇಲ್ಲ. ವಿಜುವಲ್ ಮೀಡಿಯಮಿಗೆ ಬಂದಾಗ ಪವರ್ಫುಲ್ ಪ್ರೆಸೆಂಟೇಷನ್ಗೆ ಬೇಕಾಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಐ ಡಿಡ್ ನಾಟ್ ವಾಂಟ್ ಟು ಸ್ಪೀಕ್, ಬಟ್ ದಿ ಕೋಇನ್ಸಿಡೆನ್ಸ್ ಬ್ರಾಟ್ ಮೀ ಆನ್ ಟು ದಿ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ನಾನು ಮಾತಾಡಬಾರ್ದು, ಯಾಕೆಂದರೆ ಭಾಳಷ್ಟು ತುಂಬ ಸೂಕ್ಷ್ಮವಾದ ಈ ವಿಷಯ ಇದೆ. ಇದು ಒಂದನೇದಾಗಿ ನವೀನ್ ಅವರು ಆಯಾಯ ಪಾತ್ರಕ್ಕೆ 50% ಒಪ್ಪಿಗೆ ಆಗುವ ಪಾತ್ರವನ್ನು ಆಯ್ಕೆ ಮಾಡಿದ್ದಾರೆ. ಅದರ ಕಸರತ್ತು ನನಗೆ ಗೊತ್ತಿದೆ. ವಿಜಯಲಕ್ಷ್ಮಿ ಮೇಡಮ್ ಅವರನ್ನು ಅವರು 80 ವರ್ಷದ ಒಬ್ಬರು ಬೇಕು ಅಂತ ಕೇಳಿದರು. ನಾನೇ ಅವರಿಗೆ ಸಲಹೆ ಮಾಡಿದ್ದು, ಒಬ್ಬರಿದ್ದಾರೆ 80 ಆಗಿಲ್ಲ, ಆದರೆ ಒಂದು 10 ವರ್ಷ ಜಾಸ್ತಿ ಮಾಡ್ಬೋದು, ಮತ್ತು ತುಂಬ ಒಳ್ಳೆಯ ನಟಿ, ಅವ್ರಿಗೆ ಡೈಲಾಗ್ ಇಲ್ಲ, ಆದರೂ ಒಳ್ಳೆಯ ನಟಿ ಮಾಡ್ತಾರೆ ಅವರು. ತಕ್ಷಣ ಅವರು ಫೋನ್ ಮಾಡಿದೆ, ಮಾತಾಡಿದೆ, ಅವ್ರ ಕೈಲೂ ಹೇಳಿದೆ, ದುಡ್ಡು ಕಾಸು ಏನೋ ಮಾತಾಡ್ಬಿಡಿ, ಸುಮ್ಮನೆ ಬರಬೇಕು, ಆ್ಯಕ್ಟ್ ಮಾಡಬೇಕು. ಖಂಡಿತವಾಗಿ ಹೇಳಿದ್ದೀನಿ. ಹಾಂ, ಆ್ಯಕ್ಟಿಂಗ್ ಬಗ್ಗೆನೂ ಹೇಳಿದ್ದೀನಿ. ನೀವೇನಿಲ್ಲ, ಮಲ್ಕೋಬೇಕಷ್ಟೇ. ಹೌದು, ಅದನ್ನ ಹೇಳಿದ್ದೆ ಬಾಯ್ಬಿಟ್ಟು. ಹಾಗಾಗಿ ನೀವು ದುಡ್ಡು ಕಾಸು ಕೇಳಬಾರ್ದು ಅಂತೆಲ್ಲ ಹೇಳಿದ್ದೆ. ಅವರು ಅದಕ್ಕೊಂದು ಇನ್ನೊಂದು ಕತೆ ಹೇಳಿದರು, ಚೆನ್ನಾಗಿತ್ತು. ಇರಲಿ, ನಾನು ಸಮಯ ಆಗುತ್ತೆ, ಅದು ಹೇಳಲ್ಲ. ಸಾಹಿತ್ಯದ ಬಗ್ಗೆ ಇದರಲ್ಲಿ 2 ಅಂಶ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದು ನೀವು ಗಮನಿಸ್ತಿರೋ ಇಲ್ಲೋ ಹೇಳಿ ನಾನು ಹೇಳ್ಬಿಡೋಣ ಅಂತ ಬಂದೆ. ಒಂದು, ಯಾವುದೇ ಧರ್ಮ, ಅವ್ರವ್ರ ಧರ್ಮ, ಅವ್ರ ಆಚರಣೆ, ಅದು ಎಲ್ಲರೂ ಮಾಡ್ತಾರೆ, ಮಾಡಬೇಕು. ಇನ್ನೊಂದು ಧರ್ಮಕ್ಕೆ ತೊಂದರೆ ಆಗದೇ ಇದ್ದಾಗೆ ನಮ್ಮ ಧರ್ಮ ಮಾಡಬೇಕು. ಅಲ್ಲಿ ಪ್ರೇಯರ್ ಮಾಡೋದಿದೆಯಲ್ಲ, ನಾನು ಕೋವಿಡ್ ಟೈಮಲ್ಲಿ ಡಾಕ್ಟ್ರಿಗೆ ತುಂಬ ಜನ ಫೋನ್ ಮಾಡಿ ಕೇಳಿದಾಗ, ಇನ್ನು 2 ದಿನ ಮಾತ್ರ ಗುರುಣ್ಣ, ಇನ್ನು 2 ದಿನ ಮಾತ್ರ ಉಳಿತಾರೆ. ತುಂಬ ಆತ್ಮೀಯ ಯೇಸು ಪ್ರಕಾಶ್ ಅವ್ರ ಮನೆಯಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು, ನಾನು ಬೆಡ್ಡಲ್ಲಿ ಮಲಗಿದ್ದೆ, ಅವರು ಪ್ರೇಯರ್ ಮಾಡ್ತಾಯಿದ್ರು. ಪ್ರೇಯರ್ ಮಾಡಿದ್ದು ನನಗೆ ನಮ್ಮ ಮಗ ನನ್ನ ಜೊತೆಗೆ ಇದ್ದರು, ತೋರಿಸಿದ್ರು. ತುಂಬ ನನಗೆ ಏನು ಇಷ್ಟೆಲ್ಲ ನಮ್ಮ ಜೀವಕ್ಕೆ ಇಷ್ಟು ಬೆಲೆ ಅಂತ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲೂ ಕೂಡ ಅವರೊಂದು ಪ್ರೇಯರ್ ಮಾಡ್ತಾರೆ, ಸೆಲ್ವಿಯಾ ಪ್ರೇಯರ್ ಮಾಡ್ತಾಳೆ, ಅವರು ಚೇತರಿಸ್ತಾರೆ. ಅಂದರೆ ನಂಬಿಕೆ ಅದು ಪ್ರೇಯರ್ ಮಾಡಿದ್ರಿಂದ ಬದುಕಿದ್ರೋ ಅಥವಾ ಭೂಮಿಯ ಋಣ ಇತ್ತೋ, ಇವೆಲ್ಲ ಏನು ಬೇಕಾದ್ರೂ ಮಾತಾಡ್ಕೋಬೋದು. ಒಂದು, ಇನ್ನೊಂದು, ಡಿಸೋಜ ಅವರು ಎಷ್ಟು ಚೆಂದಾಗಿ ನನ್ನ ಪಾತ್ರದ ಮೂಲಕ ಹೇಳಿಸಿದ್ದಾರೆ. ಯಾಕೆ ನಿಜವಾಗಿ ನೋಡಿ, ಸಮಾಜಕ್ಕೆ ಎಷ್ಟು ತಿಳುವಳಿಕೆಯ ಮಾತದು. ಯಾಕೆ ಬೇರೆಯವ್ರನ್ನ ಯಾಕೆ ತಂದು ಹಿಡ್ತೀರಿ? ಬೇರೆಯವರು ಇಡಬಾರ್ದು ಅಂತಲ್ಲ, ಮಗ ಇದ್ದಾನೆ, ಹೆಂಡತಿ ಇದ್ದಾಳೆ, ಅವ್ರು ಮಾಡಬೇಕು ಅಂತ. ಎಂಥವು ಎಷ್ಟು ಯೋಚನೆ ಮಾಡಿ ಬರೆದಿದ್ದಾರೋ ಅಥವಾ ಬರೆದು ಹಾಗಾಗಿದೆಯೋ ಗೊತ್ತಿಲ್ಲ. ಅದು ಇದ್ರ ಮೇಲೆ ಪರದೆ ಮೇಲೆ ತಂದಾಗ ರೋಮಾಂಚನ ಆಗುತ್ತೆ. ನಾನು ಆವತ್ತು ಆಡಿದ ಆ ಮಾತು, ನನ್ನ ಧರ್ಮವನ್ನು ನಾನು ಉಳಿಸ್ಕೊಳ್ಳೋದು, ಬೇರೆ ಅವ್ರವ್ರ ಧರ್ಮ ಅವ್ರು ಉಳಿಸ್ಕೊಳ್ಳೋದಿದೆಯಲ್ಲ, ಕರೆಕ್ಟು. ಶಂಕರಾಚಾರ್ಯರು ಏನು ಹೇಳಿದ್ದಾರೆ, ಬಸವಣ್ಣನೂ ಹೇಳಿದ್ದಾರೆ. ಶಂಕರಾಚಾರ್ಯರು ನಿಮ್ಗೆ ಅರ್ಥ ಆಗದೆ ಇರೋ ಹಾಗೆ ಹೇಳಿದ್ದಾರೆ, ಆದರೆ ಅರ್ಥ ಆಗದೆ ಸಂಸ್ಕೃತದಲ್ಲಿ ಹೇಳಿದ್ದಾರೆ.
ಬಸವಣ್ಣ ಲೀಲಾಜಾಲವಾಗಿ ಹೇಳಿದ್ದಾರೆ. ಹಾಗಾದರೆ ಎರಡೂ ಒಂದೇ, ಎಲ್ಲರೂ ಚೆನ್ನಾಗಿ ಬದುಕಿ ಅಂತ. ಅದನ್ನು ಡಿಸೋಜ ಅವರು ಎಷ್ಟು ಚೆಂದಾಗಿ ಬರೆದಿದ್ದಾರೆ. ಸಾಹಿತ್ಯವನ್ನು ಒಂದು ಪರದೆಯ ಮೇಲೆ ತರುವ ಪ್ರಯತ್ನ ಮಗನಿಂದನೇ ಆಗಿದೆ. ಈ ಧರ್ಮದ ಬಗ್ಗೆ ನಾನು ಯಾವ ಧರ್ಮವೂ ಕೀಳಲ್ಲ, ಯಾವ ಧರ್ಮವೂ ಮೇಲಲ್ಲ. ಆದರೆ ಬೇರೆ ಬೇರೆಯವರು ಅದನ್ನು ಮೇಲೂ ಕೀಳು ಮಾಡ್ತಾ ಇದ್ದಾರೆ. ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ನವೀನ್ ಅವ್ರ ಮನೇಲಿ ನಾನು ಊಟ ಮಾಡ್ತೇನೆ, ನನ್ನ ಮನೇಲಿ ನವೀನ್ ಊಟ ಮಾಡ್ತಾರೆ. ಅದು ನಮಗೆ ಸಂಬಂಧಪಟ್ಟ ವಿಷಯ ಆಗಬೇಕು ಹೊರತು ಸಮಾಜದಲ್ಲಿ ಅದನ್ನು ಕೂಡ 4 ಜನ ರೌಡಿಗಳು ಬರ್ತಾರೆ, ನನ್ನ ಪಾತ್ರದ ಮೂಲಕ ರೌಡಿಗಳನ್ನು ಇವನೇ ಕಳಿಸಿರ್ಬೋದು ಅನ್ನುವ ಒಂದು ಇವೆಲ್ಲ ಬಹಳ ಸೂಕ್ಷ್ಮವಾದ ವಿಷಯ. ಆ ರೀತಿ ಇದೆ ಅದು. ಹಾಗಾಗಿ ಸಾಹಿತ್ಯ ಕೂಡ ತುಂಬ ಗಟ್ಟಿಯಾಗಿದೆ. ಮ್ಯೂಸಿಕ್ಕನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆ್ಯಕ್ಟ್ರನ್ನ 50% ಅವರು ಆಗಬೇಕು. ಮತ್ತು ಪ್ರಶಾಂತ್ ತುಂಬ ಒಳ್ಳೆಯ ನಟ. ನನ್ನ ಮಗ ಅಂತ ನಾನು ಹೇಳೋದಲ್ಲ, ಒಳ್ಳೆಯ ನಟ. ನಾನು ಅವನ ಒತ್ತಡದಲ್ಲಿ ನಾನು ತುಂಬ ಕಡೆ ಹೇಳ್ತಾ ಇಲ್ಲ. ಇಲ್ಲ ಹೋದರೆ ಅವನನ್ನು ಬೆಂಗಳೂರಿಗೆ ಸೇರಿಬಿಡ್ತಾನೆ ಅವನು. ಈಗ ನಾನು ಸೆಲ್ವಿಯಾಗಿ ಕರ್ಕೊಂಬರ್ಬೇಕಾಗ್ತದೆ. ಹಾಗಾಗಿ ನನ್ನ ಜೊತೆಗಿದ್ದಾನೆ, ತುಂಬ ಪ್ರೀತಿ ಇದ್ದಾನೆ. ಮಗ ಆಗಲಿ ಸೊಸೆ ಆಗಲಿ, ನಿಜವಾಗಿಯೂ ಹಾಗಿರಬೇಕು ಸಮಾಜ ಅನ್ನೋದನ್ನು ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಪ್ರಶಾಂತ್ ಸರ್ ಸಾಕಷ್ಟು ಕಾಮಿಡಿ ಪಾತ್ರಗಳನ್ನು ಮಾಡಿರೋದು ನಾವು ನೋಡಿದ್ದೀವಿ. ಇದು ಒಂದು ಸೀರಿಯಸ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಶಾಂತ್ ಸರ್. ಕೊನೆಗೆ ವಿಜಯಲಕ್ಷ್ಮಿ ಮೇಡಮ್ ಏನು ಮಾತಾಡ್ತಿದ್ರು ನಮ್ಮ ಕಣ್ಣಲ್ಲಿ ಒಂದೆರಡು ಹನಿ ನೀರನ್ನಂತೂ ತರಿಸಿದ್ದಾರೆ. ಕೊನೆಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುರುವಣ್ಣ ಅವ್ರದ್ದು ಕ್ಯಾರೆಕ್ಟ್ರು ಮಧ್ಯದಲ್ಲಿ ಬಂದು ಹೋಗೋದು ಭಾಳ ಚೆನ್ನಾಗಿತ್ತು. ಕೊನೆಗೆ ಸೌಮ್ಯ ಇವತ್ತು ಬೆಂಗಳೂರಿಗೆ ಹೋಗಿದ್ದಾಳೆ. ಅವಳು ಬೇರೆ ಥರನೇ ಆ್ಯಕ್ಟ್ ಮಾಡೋವಳು. ಅವಳಿಗೆ ಪಾಪ ನಾವು ಸೀರೆ ಎಲ್ಲ ಉಡಿಸಿ ಅದ್ರ ನಂತರ ಅವಳು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೆದರ್ತಾಳೆ. ಕೊನೆಗೆ ಪ್ರಖ್ಯಾತ್ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸುನೀಲ್ ಕುಮಾರ್ ಅಂತೇಳಿ, ಶಿಕಾರಿಪುರ ಸುವಿ ಪಬ್ಲಿಕೇಶನ್ ನಡೆಸ್ತಾ ಇದ್ದೀವಿ. ಇದು ಒಂದು ಇವತ್ತಿನ ಸಮಾಜದಲ್ಲಿ ವಯಸ್ಸಾದವ್ರದ್ದು ಒಂದು ಬಹಳ ದೊಡ್ಡ ಸಮಸ್ಯೆ. ಅದನ್ನು ಇದರಲ್ಲಿ ಚೆನ್ನಾಗಿ ತೋರಿಸಿದರೆ, ಜೊತೆಗೆ ಒಂದು ಸಾಮಾಜಿಕ ಸಮಸ್ಯೆ ಮನೆ ಒಳಗಡೆ ಹೆಂಗೆ ಪ್ರವೇಶ ಮಾಡುತ್ತೆ, ಮನೇಲಿಲ್ಲದೇ ಇರೋ ಸಮಸ್ಯೆ ಸಾರ್ವಜನಿಕರಿಗೆ ಹೆಂಗೆ ಸಮಸ್ಯೆ ಆಗುತ್ತೆ ಅಂತ. ನಮ್ಮ ಮನೆಯಲ್ಲಿ ನಮ್ಮ ವಿಷಯ ನಮಗೆ ಸಮಸ್ಯೆ ಆಗಿರಲ್ಲ, ನಾವೇ ಮನೇಲಿ ಹೆಂಗಿದ್ದೀವಿ ಅಂತ. ಆದರೆ ಊರವ್ರಿಗೆಲ್ಲ ಸಮಸ್ಯೆ. ಇದು ನೋಡಿ ಎಂಥ ವಿಚಿತ್ರವಾದ ಸಂಗತಿ ಅನಿಸುತ್ತೆ ಅಂದರೆ, ಅವ್ರ ಊರವ್ರು ಯಾರು ಮತ್ತೆ ನೋಡೋಕ್ಕೆ ಬರಲ್ಲ, ಎಲ್ಲ ಆಡಿಗೆ ಹೋಗೋರೆ, ಆಡಿ ಕೆಡಿಸಿ ಹೋಗೋರೆ. ಇವತ್ತಿನ ಸಮಾಜದಲ್ಲಿ ಇವತ್ತಿಗೂ ಇದೆ ಅದು. ಆಮೇಲೆ ನಾವು ನೋಡ್ತಾ ಇದ್ದೀವಿ, ಒಂದು ಧರ್ಮದ ಬಗ್ಗೆ ಇನ್ನೊಂದು ಧರ್ಮದವ್ರು ಆಡಬಾರ್ದು ಅನ್ನೋ ಸ್ಥಿತಿ ಇವತ್ತಿಗೂ ಇದೆ. ಬೇರೆ ಬೇರೆದು ಉದಾಹರಣೆಗಳಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನು ಮತ್ತೆ ಹೇಳಕ್ಕೆ ಹೋಗಲ್ಲ. ಅಂದರೆ ಆ ಕಾಲದಿಂದ ಈ ಕಾಲದವರೆಗೂ ನಾವು ಇನ್ನೂ ಬದಲೇ ಆಗಿಲ್ಲ ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ಕತೆ ತುಂಬ ಹಳೇದಾದರೂ ಇವತ್ತಿನ ಸಮಾಜಕ್ಕೂ ಅದೇನು ಹೊಸದೇನು ಅನ್ನಿಸ್ತಾ ಇಲ್ಲ ನಮಗೆ, ಈಗೂ ಇದೆ ಅದು. ಮತ್ತು ಇನ್ನೊಂದು ಈಗ 20 ವರ್ಷ ಬಿಟ್ಟು ಈ ಸಿನಿಮಾ ನೋಡಿದ್ರೆ ಮತ್ತು ಈ ಕತೆ ನೋಡಿದ್ರೆ ಈ ಥರದ್ದು ಇರಲೇಬೋದು ಅಂತ ಮತ್ತೆ ಅನಿಸುತ್ತೆ. ಮತ್ತು ಎಲ್ಲ ಆಕ್ಟರ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸೌಂಡ್ಗಳನ್ನು ಬಳಸಿದ್ದಿದೆಯಲ್ಲ, ಅದು ತುಂಬ ಎಫೆಕ್ಟಿವ್ ಆಗಿ ಬಳಸಿದ್ದಾರೆ. ನನಗೆ ಆ ಸೌಂಡು, ಪ್ರತಿಯೊಂದು ಸೌಂಡ್ ಕೇಳಬೇಕಾದ್ರೂ ಈ DTS ಎಫೆಕ್ಟಲ್ಲಿ ದೊಡ್ಡ ಥಿಯೇಟ್ರ್ಗಳಲ್ಲಿ ನೋಡ್ತೀವಲ್ಲ, ಆ ಥರದ ಒಂದು ಇದನ್ನು ಮಾಡಿದ್ದಾರೆ. ನವೀನ್ ಸರ್ಗೆ ಆ ಥರ ತುಂಬ ಒಂದು ಒಳ್ಳೆ ಕಲೆ ಇದೆ. ಅವ್ರ ಜೊತೆ ನಾನು ತುಂಬ ಸರಿ ಅವ್ರ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವ್ರ ಮನೆಯಲ್ಲೆಲ್ಲ ಮಾತಾಡಬೇಕಾದ್ರೆ ಅವ್ರಿಗೊಂದು ದೊಡ್ಡ ಒಂದು ಆಶಾವಾದ ಇದೆ, ಮತ್ತು ಆ ತಾಕತ್ತು ಅವ್ರ ಒಳಗಡೆ ಇದೆ. ಆದರೆ ಅವ್ರಿಗೊಂದೆಲ್ಲೋ ಒಂದು ಅವಕಾಶ ಸಿಗಬೇಕು. ಅವಕಾಶಕ್ಕಾಗಿ ಅವರು ಸಹಿತ ತುಂಬ ಹಾತುರಿತಾ ಇದ್ದಾರೆ. ಅಂಥದ್ದೊಂದು ಅವ್ರಿಗಿದೆ, ಸಿಗುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ಮತ್ತು ಇದೇ ಶೋನ ನಾವು ನಾಡಿ ಸರ್ ಅವ್ರದ್ದೊಂದು ಸಾಹಿತ್ಯೋತ್ಸವ ಮಾಡಿದ್ವಿ ಶಿವಮೊಗ್ಗದಲ್ಲಿ. ಅವತ್ತು ಇದನ್ನು ದೊಡ್ಡ ಇನ್ನು LED ವಾಲಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ನನಗೂ ಏನು ಆತಂಕ ಇತ್ತು ಅಂದರೆ, ಇದು ಶೋ ಇದ್ದಿದ್ದೆ 5 ಗಂಟೆಗೆ. ಜನ ನೋಡ್ತಾರ ಸರ್, ಎಷ್ಟು ಜನ ಥರ ಆಗಲಿ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಸುಮಾರು ಜನ ಕರ್ನಾಟಕ ಸಂಘದಲ್ಲಿ ಮೇಡಮ್ಮು ಬಂದಿದ್ದರು. ಅವತ್ತು ಒಂದು 150-200 ಜನ ಕೂತಿದ್ರು. ಯಾರೂ ಮಧ್ಯದಲ್ಲಿ ಎದ್ದೋಗಲಿಲ್ಲ. ಸ್ಟೇಜ್ ಮೇಲೆ ಅಭಿಪ್ರಾಯ ಹೇಳಬೇಕಾದ್ರೆ ಸುಮಾರಷ್ಟು ಜನ ಕಣ್ಣೀರು ಹಾಕಿದ ಉದಾಹರಣೆ ಇದೆ. ನಾನು ಹಿಂಗೆ ನಮ್ಮ ತಾಯಿನ ನೋಡೋಕ್ಕಾಗಲಿಲ್ಲ ಅಂತೆಲ್ಲ, ಭಾಳ ಒಳ್ಳೊಳ್ಳೆ ವ್ಯಕ್ತಿಗಳು, ಪಾಪ ಅವ್ರ ಹೆಸರು ಹೇಳಬಾರ್ದು. ಈ ಥರದ ಕಣ್ಣೀರು ಹಾಕಿದಂತಹ ಕತೆ ಇದೆ. ಆಮೇಲೆ ಅಡಿಷ್ನಲ್ SP ಅವರಿದ್ದರು, ಅವರು ಸಹಿತ 6 ಗಂಟೆ 6:30 ತನಕ ಜನರು ಎದ್ದು ಹೋಗಲಿಲ್ಲ. ಅಂಥ ಒಂದು ಶಕ್ತಿ ಈ ಸಿನಿಮಾಕ್ಕೆ ಇದೆ. ಖಂಡಿತ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಇದೆ. ನಾಡಿ ಸರ್ ಅವ್ರನ್ನ ನಾನು ಮತ್ತು ಹೇಳಿದೆ, ಇವರಲ್ಲಿ ಆ ಗುಣ ಇದೆ. ಒಂದು ಸಾಹಿತ್ಯವನ್ನು, ಸಿನಿಮಾವನ್ನು
ಪ್ರೀತಿಸುವಂಥ ಇಂಥ ಒಂದು ಕ್ರಿಯೇಟಿವ್ ಆಗಿ ಒಂದು ಹುಟ್ಟಾಕುವಂಥ, ಆಮೇಲೆ ಈ ಜಾಗದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನಾಡಿ ಸರ್ ಇರಬೇಕಿತ್ತು ಅಂತ ನಾನು ಇವತ್ತು ನೆನೆಸ್ಕೊಂಡೆ. ಇನ್ನೂ ತುಂಬ ಖುಷಿ ಪಡೋರು. ಅವ್ರದ್ದೇನೋ ಒಂದು ಕನಸಿನ ಒಂದು ಜಾಗ ಕಟ್ತಾ ಇದ್ದಾರೆ, ಒಳ್ಳೆಯದಾಗಲಿ. ಇಲ್ಲೂ ಒಂದು ಕಲಾತ್ಮಕವಾಗೇ ಏನೋ ಒಂದು ಸೃಷ್ಟಿ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಒಂದು ಕಲೆಯ ರೂಪದಲ್ಲಿ ಮನೆಯೂ ಕಾಣ್ತಾ ಇದೆ. ಒಳ್ಳೆ ಪ್ರಕೃತಿ ಸೌಂದರ್ಯದಲ್ಲಿ ಅವರು ಇಂಥದ್ದೇನೋ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾಡಲಿ, ಅವರೆಲ್ಲ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ ಅಂತ ಭಾವಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕ್ಷಮಿಸಿ, ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ವಿಜಯಲಕ್ಷ್ಮಿ ಅಂತ, ಶಿವಮೊಗ್ಗದ ರಂಗ ಕಲಾವಿದೆ. ನಾನು ಉಪನ್ಯಾಸಕಿಯಾಗಿ ನಿವೃತ್ತಿಯಾಗಿ 15 ವರ್ಷ ಆಯಿತು. ಈಗ ನಾನು 75 ವರ್ಷದ ತರುಣಿ. ನನಗೆ ಗುರುಮೂರ್ತಿ ವರ್ಧಮೂಲ ನನಗೆ ಇದಕ್ಕೆ ಪರಿಚಯ ಮಾಡಿಕೊಟ್ಟವರು. ಕಾಸರವಳ್ಳಿ ಸರು ಒಳ್ಳೆಯ ಅಭಿಪ್ರಾಯ ನೀಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಅವರಿಬ್ಬರಿಗೂ ಈ ಮೂಲಕ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನನಗೆ ಇದೇನು ಇವತ್ತು ವಾದ ಸಂವಾದ ವಿವಾದ ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಈಗ ಚಿತ್ರ ಆದ ಕೂಡಲೇ ಮಾತಾಡಿದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ಸಿನಿಮಾ ಜಗತ್ತಿನ ಅಥವಾ ಸಿನಿಮಾ ಸಾಗರದ ಅದರ ಆಳ, ಹರಿವು, ವಿಸ್ತಾರ ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಜ್ಞಾನಕ್ಕೆ ಮೀರಿದ್ದು ಇದರ ಅನುಭವಗಳನ್ನು ಒಂದೆರಡು ಹೇಳ್ತೀನಿ ನಾನು. ತುಂಬ ಚೆಂದಾದ ಸನ್ನಿವೇಶದಲ್ಲಿ ಒಂದು 5 ದಿವಸ ನಾವು ಕಾಲ ಕಳೆಯೋ ಹಾಗೆ ಅವಕಾಶ ಮಾಡಿಕೊಟ್ರು. ಇದು ನಾಡಿಸೋದ ಅವ್ರ ಕತೆ ಅಂತ ನನಗೆ ಗೊತ್ತಾದಾಗ ಬಹಳ ಸಂತೋಷ ಆಗಿದ್ದು. ತುಂಬ ವಿಶ್ವಾಸ ಅರ್ಹವಾದಂತಹ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರ ಕಥೆಗಳನ್ನು ನಾನು ಓದಿದ್ದೀನಿ. ಅವ್ರ ಮಗ ನಿರ್ದೇಶನ ಮಾಡ್ತಾರೆ ಅಂತಲೇ ನನಗೆ ತುಂಬ ಖುಷಿ ಆಯಿತು ಅಲ್ಲಿ, ಆಯಿತಾ. ಆಮೇಲೆ ಈ ಸಿನಿಮಾದಲ್ಲಿ ಎಲ್ಲೂ ಮೇಕಪ್ ಇಲ್ಲ. ಕಾಸ್ಟ್ಯೂಮು ನಾವು ಏನು ಹಾಕ್ಕೊಂಡಿರ್ತೀವೋ ಅದೇನೇ. ಲೈಟ್ಗಳು ಎಲ್ಲೂ ಡಾಮ್ ಲೈಟು ಎಲ್ಲೂ ಇಲ್ಲ. ಆಮೇಲೆ ನಿರ್ದೇಶಕರು 5-6 ದಿವಸ ನಾನು ಇದ್ರೂ ಒಂದು ದಿವಸನೂ ಸಿಟ್ಕೊಂಡಿದ್ದು ನೋಡಲಿಲ್ಲ. ತುಂಬ ತಣ್ಣಗೆ ನಿರ್ದೇಶನ ಮಾಡ್ಕೊಂಡು ಹೋಗಿರೋದು. ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕಥೆ ಬೇಕೇ ಬೇಕು. ಆದರೆ ಕತೆ ಮಾಡಬೇಕಾದ್ರೆ ಸಿನಿಮಾ ಬೇಡ. ಅವ್ರ ತಂದೆಯವರು ಕತೆ ಮಾಡಿದ್ದಾರೆ, ಅದನ್ನು ಮಗ ಚಿತ್ರೀಕರಣ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಇವತ್ತು ನಾವು ನೋಡಿದ್ರಲ್ಲಿ ನಮ್ಗೆ ಅರ್ಥ ಆಗಿದೆ. ಅವರು ಎಷ್ಟು ಸರಳವಾಗಿ ಮಾಡ್ಕೊಂಡು ಹೋಗಿದ್ದಾರೋ ಅಷ್ಟೇ ಸರಳವಾಗಿ ಇವರು ಚಿತ್ರೀಕರಣ ಮಾಡಿದ್ದಾರೆ. ಅವರ ಉತ್ತರಾಧಿಕಾರಿಯಾಗಿ ಅವರ ಎಲ್ಲ ಕಥೆಗಳನ್ನು ಕೂಡ ಚಿತ್ರೀಕರಣ ಮಾಡಲಿ, ಅದರಲ್ಲಿ ನಂಗೊಂದು ಸಣ್ಣ ಪಾತ್ರ ಇರಲಿ ಅಂತ ನಾನು ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಂದೆ ನಾನು ಸಿನಿಮಾ ಮಾಡೋದನ್ನು ನೋಡಿದ್ರು, ಭಾಳ ಖುಷಿಪಟ್ಟರು. ಕೊನೆಗೆ ನಮ್ಮ ಶೂಟಿಂಗ್ಸ್ ಲೊಕೇಶನ್ಗೂ ಬಂದಿದ್ದರು ನಮ್ಮ ತಂದೆ. ಸೊ ನನಗೆ ಈ ಟೈಮಲ್ಲಿ ನಮ್ಮ ತಂದೆನ ಭಾಳ ಮಿಸ್ ಮಾಡ್ತಾ ಇದ್ದೀನಿ ನಾನು. ಸಣ್ಣ ಕಿರುಕಾಣಿಕೆ ಸ್ವೀಕರಿಸ್ಬೇಕು ನಮ್ಮ ತಾಯಿಂದ. ಮಮ್ಮಿ, ಸೊ ಫಸ್ಟ್ ಸೌಮ್ಯ ಇವತ್ತಿಲ್ಲ, ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಕೊನೆಗೆ ಮಂಜು ಕುಗ್ವೆ, ದಯವಿಟ್ಟು ಬಂದಿಲ್ಲ, ಬನ್ನಿ ಅವ್ರ ಸ್ನೇಹಿತರು. ಇದನ್ನು ಕೊನೆಗೆ ಪ್ರಖ್ಯಾತ್ ಅವರು ಶೂಟ್ ಮಾಡ್ತಾ ಇದ್ದಾರೆ. ಕಿರುಕಾಣಿಕೆ ನಮ್ಮ ತಾಯಿ. ಗುರುವಣ್ಣ ದಯವಿಟ್ಟು ಬರಬೇಕು. ಶಶಿ ವಿಜಯಲಕ್ಷ್ಮಿ ಮೇಡಮ್. ಸೊ ನಂಗೆ ಗೊತ್ತಿಲ್ಲ, ಎಲ್ಲರೂ ನೆನ್ಪು ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ. ಕೊನೆಗೆ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಅಜಯ್ ಪಾಪ ಈ ಸೌಂಡ್ ಸಿಸ್ಟಮು, ಲೈಟು ಇದನ್ನೆಲ್ಲ ಮಾಡಿದವರು ತುಂಬ ಜನ ಸಹಾಯ ಮಾಡಿದ್ದಾರೆ. ನನ್ನ ಕಸಿನ್ ನೂತನ್, ಅವ್ನ ಫ್ರೆಂಡ್ಸು, ಕೊನೆಗೆ ಫ್ರ್ಯಾಂಕಿ, ಅವ್ನ ಫ್ಯಾಮಿಲಿ.